ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಇವತ್ತು ಬೆಳಿಗ್ಗೆನೇ ಹಾಸ್ಪಿಟಲ್ಗೆ ಹೋಗಿದ್ದು ಬಂದೆ. ಏನಕ್ಕೆ ಅಂದರೆ ಸ್ವಲ್ಪ ಯಾಕೋ ಸುಸ್ತು ಅಂದರೆ ನೆನ್ನೆ ಅಂತೂ ಸಿಕ್ಕಾಬಟ್ಟೆ ಸುಸ್ತು, ಮಧ್ಯಾಹ್ನ ಅಂತೂ ಸಿಕ್ಕಾಬಟ್ಟೆ ಆಗ್ತಾನೇ ಇಲ್ಲ. ಆ ಥರ ಊಟ ಆದಮೇಲೂ ಸಿಕ್ಕಾಬಟ್ಟೆ ಸುಸ್ತಾಗ್ತಿತ್ತು, ಒದ್ದಾಡ್ತಿದೆ, ಫುಲ್ಲು ಆಗ್ತಾನೇ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಚೆಕಪ್ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ಅಲ್ಲಿ ನೋಡಿದ್ರೆ ಏನಿಲ್ಲ, ನಾರ್ಮಲ್ ಆಗಿದೆ ಅಂತಾರೆ. ನನಗಂತೂ ಈ ಟೆನ್ಷನ್ಗೆ ಅರ್ಧ ಸುಸ್ತಾಗುತ್ತಾ, ಇಲ್ಲ ಯೋಚನೆ ಮಾಡೋ ಅರ್ಧ ಸುಸ್ತಾಗುತ್ತಾ? ನಾವು ಅರ್ಧ ಹೆಣ್ಮಕ್ಳು ಬರೀ ಯೋಚನೆ ಮಾಡಿ ಅರ್ಧನೇ ಏನೇನೋ ಸಣ್ಣ ಪುಟ್ಟದಕ್ಕೆಲ್ಲ ಟೆನ್ಷನ್ ಮಾಡ್ಕೊಳ್ಳೋದು, ಯೋಚನೆ ಮಾಡ್ಕೊಳ್ಳೋದು, ಈ ಥರ ಮಾಡಿಕೊಂಡು ಸ್ವಲ್ಪ ಟೆನ್ಷನ್ ಮಾಡ್ಕೋತೀವಿ. ನಾನು ಹೋಗಿದ್ದೆ ಹಾಸ್ಪಿಟಲ್ಗೆ ಚೆಕ್ ಮಾಡ್ಸೋಕ್ಕೆ. ನೋಡಿ, ನಮ್ಮನೆ ಒರೆಸ್ಬಿಡ್ತಾರೆ, ಇಲ್ಲಿ ಹಾಕ್ಬಿಡ್ತಾರೆ, ಹೊರಗಡೆ ಒಣಗಾಕಬೇಕು. ನಾರ್ಮಲ್ ಆಗಿತ್ತು. ನಮ್ಮ ಮನೆಯವ್ರು ಹೋದ್ರು. ನೋಡಿ, ನಿನಗೆ ಏನಿಲ್ಲ, ನೀನೇ ಟೆನ್ಷನ್ ಮಾಡ್ಕೊಂಡು ಸುಮ್ಮನೆ ಇದು ಮಾಡ್ಕೋತೀಯ, ನಮಗೂ ಟೆನ್ಷನ್ ಕೊಡ್ತೀಯ, ನಡಿ ಅಂದ್ಕೊಂಡು ಬೈಕೊಂಡು ಕರ್ಕೊಬಂದರು. ಆದರೆ ಸಿಕ್ಕಾಬಟ್ಟೆ ಸುಸ್ತು ಮಾತ್ರ ಕಡಿಮೆ ಇಲ್ಲ. ಇನ್ನು BP ಒಂದು ಚೆಕಪ್ ಮಾಡಿಸ್ಕೊಂಬರೋಣ ಅಂತ ಹೇಳಿದ್ದಾರೆ. ಅದನ್ನು ಒಂದು ಚೆಕ್ ಮಾಡಿಸ್ಬಿಟ್ಟು ನೋಡ್ಬಿಡೋಣ. ಇನ್ನು ಸಂಜೆ ನಿನ್ಗೆ ಸಮಾಧಾನ ಆಗಲಿ, ಇಲ್ಲ ಅಂದರೆ ತಾಯಿ ನನಗೆ ಸುಮ್ಮನೆ ಸುಸ್ತು ಅಂತ ಹೇಳ್ತಾ ಇರ್ತೀವಿ, ಸುಮ್ಮನೆ ನನಗೆ ಹೋಗಿ ಬಂದು ಆಯಿತು ಅದೊಂದು ಚೆಕಪ್ ಮಾಡಿಸೋಣ ಅಂತ ಅಂದರು. ಈಗ ಮಾಮೂಲಿ ಚೆಕಪ್ ಮಾಡಿಸಿದ್ವಿ, ಅದೆಲ್ಲ ಏನಿಲ್ಲ ಅಂತ ಅಂದರು. ಇನ್ನು ಅದೊಂದು ಅದು ಮರ್ತುಬಿಟ್ಟೆ ನಾನು ಹೋದಾಗ. ಇನ್ನು ಹಂಗೇ ವೆಯ್ಟು ಚೆಕ್ ಮಾಡ್ಕೊಬಂದೆ. ಇನ್ನು ಸಂಜೆ ಒಂದು ಸರಿ ಹೋಗಿ ಬರಬೇಕು. ಊಟ ಎಲ್ಲ ಆದಮೇಲೆ, ಮಧ್ಯಾಹ್ನ ಆದಮೇಲೆ ಸುಸ್ತಾಗುತ್ತೆ ನನಗೆ, ಯಾಕೆ ಅಂತ ಗೊತ್ತಿಲ್ಲ. ನೀರು ಕುಡಿತೀನಿ, ಜ್ಯೂಸ್ನು ಮಾಡ್ಕೊಂಡು ಕುಡಿ ಅಂತ ಹೇಳಿದ್ರು. ಮೊನ್ನೆ ಅದನ್ನು ಕುಡಿದೆ, ಹಂಗೂ ಕಡಿಮೆ ಆಗಲಿಲ್ಲ, ಏನು ಅಂತ ಗೊತ್ತಿಲ್ಲ. ಇನ್ನು ಅದನ್ನಾದರೂ ಹೋಗಿ ಒಂದು ಸರಿ ಚೆಕ್ ಮಾಡಿಸ್ಕೊಂಬಂದ್ಬಿಡ್ಬೇಕು. ಬರೀ ಇದೇನೇ ನಮ್ಮದು. ಬನ್ನಿ ಬೇರೆ ಕೆಲಸಗಳು ನೋಡೋಣ. ಬರೀ ಇದನ್ನೇ ಅಂದ್ಕೊಂಡು ಕೂತ್ಕೊಂಡ್ರೆ ಇದೇ ಥರ ಅನ್ನಿಸ್ತಿರುತ್ತೆ. ಸ್ವಲ್ಪ ಕೆಲಸದ ಕಡೆ ಗಮನ ಕೊಡಬೇಕು. ನೋಡೋಕ್ಕೆ ಸಣ್ಣ ಕಾಣಿಸ್ತೀನಿ ಅಂತ ಎಲ್ಲ ಹೇಳ್ತಿರ್ತಾರೆ, ಆದರೆ ನನಗೆ ಗೊತ್ತಾಗುತ್ತೆ ನಾನು ವೆಯ್ಟ್ ಜಾಸ್ತಿ ಆದರೆ ಹಂಗೆ ತೋರ್ಸೋಕೆ ಹೋಗಿದ್ನಲ್ಲ ಹಾಸ್ಪಿಟಲ್ಗೆ, ಹಂಗೆ ವೆಯ್ಟ್ ಚೆಕ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ರೆ ನನಗೆ ಶಾಕ್ ಆಗೋಯ್ತು. 75 kg ಆಗಿದ್ದೀನಿ. ಅಂದರೆ ಮದುವೆ ಆದಾಗ 50 ಇದ್ದೆ, ಆಮೇಲೆ ಮಾಮೂಲಿ ಮಕ್ಕಳಾದಮೇಲೆ ಬಾಣಂತನ ಅದು ಇದು ಅಂತ ಅಂದ್ಬಿಟ್ಟು ಒಂದು 60 kg ಆಗಿದ್ದೆ. ಆಮೇಲೆ ಸ್ವಲ್ಪ ಜಾಸ್ತಿ ಆಗಿದೆ, ಕಡಿಮೆನೂ ಮಾಡ್ಕೊಂಡಿದ್ದೆ. ಒಂದು 60 kgಗೆ ಬಂದು ನಿಲ್ಲಿಸಿದ್ದೆ, 60-65 kgಗೆ. ಇವಾಗಂತೂ ತುಂಬ ಜಾಸ್ತಿ ಆಗ್ಬಿಟ್ಟಿದ್ದೀನಿ. ನನಗೆ ಯೋಚನೆ ಆಗ್ಬಿಡ್ತು, ಹೆಂಗಪ್ಪ ಕಮ್ಮಿ ಮಾಡಲಿ ಇದನ್ನ ಅಂತ ಅಂದ್ಬಿಟ್ಟು. ಇಷ್ಟು ದಿನ ನಾನಂತೂ ತಿನ್ನೋದ್ರಲ್ಲಿ ತುಂಬ ಕಂಟ್ರೋಲ್ ಆಗಿದೆ, ಈಗಂತೂ ಕಂಟ್ರೋಲಾಗೇ ಇಲ್ಲ. ಅಷ್ಟು ಬೇಜಾರಾಗ್ಬಿಟ್ಟೈತೆ. ಅದು ನೋಡಿಬಿಟ್ಟು ಚೆನ್ನಾಗಿ ಬೋಂಡ ಬಜ್ಜಿ ಅಂತ ಮಾಡ್ಕೊಂಡು ತಿಂತಾಯಿದ್ದೀನಿ. ಆಮೇಲೆ ಸಖತ್ತು ಬೇಜಾರು ಆಗೋಯ್ತು. ಇಷ್ಟು ಕಂಟ್ರೋಲ್ ಅಂತ ನಾನೇನು ಎಣ್ಣೆ ಜಿಡ್ಡು ಅವೆಲ್ಲ ಜಾಸ್ತಿ ತಿನ್ನಲ್ಲ. ಹೆಂಗಾಯಿತು ಅಂತಲೇ ಗೊತ್ತಿಲ್ಲ. ಇನ್ನು ಕಡಿಮೆ ಮಾಡ್ಕೋಬೇಕು. ಆದರೂ ಟೆನ್ಷನ್ ಜೊತೆಗೆ ಸ್ವಲ್ಪ ಹುಷಾರಿರಲಿಲ್ಲ. ಮೊದಲೇ ಯಾಕೋ ಅಂದರೆ ಸುಸ್ತಾಗ್ತಿತ್ತು, ಹೇಳಿದ್ನಲ್ಲ, ಆ ಥರ ಎಲ್ಲ ಆಗಿತ್ತು. ಇನ್ನು ಅದು ಬೇರೆ ಟೆನ್ಷನ್, ತಲೆ ಸುತ್ತು, ತಲೆ ದಿಮ್ಮನದು ಆ ಥರ ಎಲ್ಲ ಆಗ್ತಿತ್ತಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗಿದ್ದೆ. ಇದೊಂದು ಟೆನ್ಷನ್ನು ಸ್ಟಾರ್ಟ್ ಆಯಿತು. ಇನ್ನು ಬರೀ ಇದೇ ನಮ್ಮದು. ಏನೇನಾದರೂ ಒಂದೊಂದು, ಯಾವುದಕ್ಕಾದರೂ ಒಂದೊಂದು ಏನಾದರೂ ಯೋಚನೆ ಮಾಡ್ತಾನೆ ಇರ್ತೀವಿ. ಇನ್ನು ಅಲ್ಲಿಂದ ಬಂದು ಅದನ್ನೇ ಇದು ಮಾಡ್ಕೊಂಡು ಕೂತ್ಕೊಂಡ್ರೆ ಹಂಗೇ ಆಗಲ್ಲ. ಇನ್ನು ಸುಮ್ಮನೆ ಇದಾಗ್ತಿರುತ್ತೆ, ಇನ್ನೂ ಇದ್ದಿದ್ದು ಒಂಥರ ಸುಸ್ತು ಸಂಕಟ ಆಗ್ತಿರುತ್ತೆ ಅಂತ ಅಂದ್ಬಿಟ್ಟು ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಕೆಲಸದ ಕಡೆ ಗಮನ ಕೊಟ್ಟೆ. ಇನ್ನು ಅಲ್ಲಿಂದ ಬಂದು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿ, ಬಟ್ಟೆ ಎಲ್ಲ ಒಣಗಾಕಿ, ಇನ್ನು ನನ್ನ ಮಗನಿಗೆ ನೀರು ಕೇಳ್ದೆ. ಎಲ್ಲ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಹೋಗಿದ್ವಿ. ಆಲ್ರೆಡಿ ತಿಂಡಿ ಎಲ್ಲ ತಿಂದಾಗಿತ್ತು. ಇನ್ನೆಲ್ಲನೂ ಕ್ಲೀನ್ ಮಾಡಿ ಒಂದೊಂದಾಗಿ ಎಲ್ಲ ಕೆಲಸಗಳು. ಇನ್ನು ಮೇಲೆ ಬಟ್ಟೆ ಎತ್ಕೊಬಂದಿರಲಿಲ್ಲ, ಬಟ್ಟೆ ಎಲ್ಲ ಎತ್ಕೊಬಂದು ಬಟ್ಟೆ ಮಡಿಸಿ ಹಂಗೆ ಒಂದೊಂದಾಗಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಸ್ವಲ್ಪ ಮಾಡ್ತಾ ಇನ್ನು ಅರ್ಧಕ್ಕೇ ಇನ್ನೇನೋ ಯೋಚನೆ ಮಾಡ್ಕೊಂಡು ಇನ್ನು ಅರ್ಧಕ್ಕೆ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟಿರ್ತೀನಿ ಕೆಲಸನ. ಹಂಗಾಗ್ಬಿಟ್ಟೈತೆ. ಸ್ವಲ್ಪ ದಿನದಿಂದ ಯಾವ ಕೆಲಸನೂ ಮಾಡೋಕ್ಕಾಗ್ತಿಲ್ಲ. ಅದೊಂದು ಬೇಜಾರಾಗ್ಬಿಟ್ಟೈತೆ ನನಗೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಈ ಮೂಡ್ ಸ್ವಿಂಗ್ಸ್ಗೆ ಅದನ್ನ ನಾನೇ ಸರಿ ಮಾಡ್ಕೋಬೇಕು, ಬೇರೆಯವರಿಂದ ಯಾರ ಕೈಲೂ ಆಗೋಲ್ಲ. ಇನ್ನು ನಿನ್ನೆ ನಮ್ಮ ಮನೆಯವ್ರ ಬರ್ತಡೇ ಆಚರಿಸಿದ್ನಲ್ಲ, ಅದರಲ್ಲೇ ಇತ್ತು, ಉಪ್ಪು ಎಲ್ಲ ಹಾಕಿದ್ನಲ್ಲ, ಅದು ನೆಕ್ಸ್ಟ್ ಟೈಮ್ ಎತ್ತಿಟ್ಕೊಂಡ್ರೆ ನೆಕ್ಸ್ಟ್ ಟೈಮ್ಗೆ ಆಗುತ್ತೆ. ಎಲ್ಲ ಕ್ಲೀನ್ ಮಾಡಿದೆ. ಇನ್ನು ಬಸ್ ಸ್ಟ್ಯಾಂಡಲ್ಲಿ ಆನೆ ಬಂದಿತ್ತು ಅಂದ್ಬಿಟ್ಟು ನಮ್ಮ ಮನೆಯವರು ವೀಡಿಯೋ ಮಾಡಿ ಕಳಿಸಿದ್ರು. ನೋಡಿ, ಇಲ್ಲಿ ಆನೆ ಬಂದಿತ್ತು. ಹೋದ ಸರಿ ತಪ್ಪಿಸ್ಕೊಂಡು ಕಾಡಿಂದ ಹಂಗೆ ಬಂದುಬಿಟ್ಟಿತ್ತು. ಈ ಸರಿ ಅಂದರೆ ಎಲ್ಲಿಗೋ ಕರ್ಕೊಂಡು ಹೋಗ್ತಿದ್ರು ಅನಿಸುತ್ತೆ. ಏನು ನಮ್ಮ ಜನ ಬಿಡ್ತಾರ, ಅದನ್ನ ಫ್ರೆಂಡ್ ಮಾಡ್ಕೊಳ್ಳೋಕ್ಕೆ ಅದನ್ನೂ ಬಿಡ್ದಂಗೆ ಮಾತಾಡಿಸಿ ಅದಕ್ಕೆಲ್ಲ ತಿನ್ನೋಕ್ಕೆ ಕಬ್ಬು ಅದು ತಕ್ಷಣ ಅದು ಎಲ್ಲಿಂದ ತಂದ್ರೋ ಗೊತ್ತಿಲ್ಲ, ಅದಕ್ಕೆಲ್ಲ ತಿನ್ನೋಕ್ಕೆಲ್ಲ ಕೊಟ್ಟು ಅದನ್ನೆಲ್ಲ ಮೇಲೆಲ್ಲ ಹತ್ತಿ ನೋಡಿ ಅದನ್ನ ಮಾತಾಡಿಸ್ತಿದ್ರು.
ಇನ್ನು ಈ ವಿಡಿಯೋ ಆದಮೇಲೆ ನಾನು ಒಂದು 2-3 ದಿನ ಬಿಟ್ಟು ವಿಡಿಯೋ ಮಾಡಿದ್ದು ಮಾಡೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಸುಸ್ತು ಅಂತ ಹೇಳ್ತಿದ್ನಲ್ಲ, ಸ್ವಲ್ಪ ಏನು ಅದ್ರ ಕಡೆ ಇಂಟ್ರೆಸ್ಟ್ ಇರಲಿಲ್ಲ ಸ್ವಲ್ಪ ನನಗೆ. ಒಂದು 2-3 ದಿನ ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ. ಇದು ನಮ್ಮ ಫ್ರೆಂಡ್ ಮನೆ ಹೊಸ್ಮನೆ ಇತ್ತು. ಅವರು ನೈಟ್ಗೂ ಇನ್ವೈಟ್ ಮಾಡಿದರು. ನೈಟು ಮತ್ತು ಬೆಳಿಗ್ಗೆಗೆಲ್ಲ ಬನ್ನಿ ಅಂತ ಹೇಳಿದರು. ಅದಕ್ಕೆ ಹೊರಡೋಣ ಅಂತ ಅಂದ್ಬಿಟ್ಟು ಎದ್ದು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ದೆ. ಇನ್ನು ಬನ್ನಿ ಹೊರಡೋಣ, ಹೆಂಗೆ ಇರುತ್ತೆ ಹೊಸ್ಮನೆ, ಎಲ್ಲಿಗೆ ಹೋಗ್ತೀವಿ, ಏನು ಮಾಡ್ತೀವಿ, ಏನೇನು ಸ್ಪೆಷಲ್ ಮಾಡಿಸಿರ್ತಾರೆ ಅವ್ರ ಮನೇಲಿ. ಇನ್ನು ಒಂದೊಂದು ಮನೇಲೂ ಒಂದೊಂದು ಕಡೆನೂ ಒಂದೊಂದು ಸಂಪ್ರದಾಯಗಳಿರುತ್ತಲ್ವ, ಅದರದ್ದು ಎಲ್ಲ ನೋಡೋಣ ನಾವು ಯಾವ ರೀತಿ ಇರುತ್ತೆ, ಯಾವ ಥರ ಇರುತ್ತೆ ಅಂತ. ಎಲ್ಪ್ ಆಗ್ಬೋದು ಏನೋ ಗೊತ್ತಿಲ್ಲ ಅಲ್ವಾ, ಯಾರ್ದಲ್ಲಾದರೂ ಏನಾದರೂ ಒಂದೊಂದು ಐಡಿಯಾಗಳು ಸಿಗ್ಬೋದಲ್ವ. ಅದರಿಂದ ಬನ್ನಿ ಯಾವ ರೀತಿ ಇರುತ್ತೆ ನೋಡೋಣ. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅವ್ರಿಗೆ ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಬರುತ್ತೆ. ನನ್ನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ. ಮತ್ತು ನಮ್ಮ ವಿಡಿಯೋನ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇಷ್ಟೇ, ಬಳೆ ಎಲ್ಲ ತೆಗ್ದಿಟ್ಟಿದ್ದೀನಿ. ಇಲ್ಲಿ ಜ್ಯುವೆಲ್ರಿ ಮತ್ತು ಇದು ಇಷ್ಟೇ ಮುಖಕ್ಕೆ ಹಾಕೋದು. ಇನ್ನು ಸ್ಯಾರಿ ಎಲ್ಲ ಎತ್ತಿಟ್ಟಿದ್ದೀನಿ. ಇನ್ನು ಸ್ಯಾರಿ ಸಿಂಪಲ್ ಬ್ಲೌಸು, ಇದು ಅವರೇ ತಂದಿರೋದು, ಅವ್ರದ್ದು ಹೊಸ್ಮನೆಗೇ ತಗೊಬಂದಿರೋದು. ಸಿಂಪಲಾಗಿ ಎಲ್ರಿಗೂ ತಂದಿದ್ದಾರೆ, ಅವ್ರ ಫ್ರೆಂಡ್ಸ್ಗಳಿಗೆಲ್ಲ. ಇನ್ನು ಹೀಗೆ ಸಿಂಪಲಾಗಿ ಹೊಲಿಸಿದ್ದೀನಿ. ಏನೂ ಇಲ್ಲ, ಲೇಸ್ ಕೊಟ್ಟು ಸಿಂಪಲ್ ಡಿಸೈನು, ಏನು ದೊಡ್ಡದಾಗಿ ಏನು ಡಿಸೈನ್ ಆ ಥರ ಏನು ಮಾಡಿಸಿಲ್ಲ. ನಾನೇ ಲೇಸ್ ಕೊಟ್ಕೊಂಡೆ, ಸಿಂಪಲಾಗಿ ಹೊಲಿಸಿದೆ. ಮನೇಲಿ ಬಂದು ನಾನೇ ಲೇಸ್ ಕೊಟ್ಟೆ. ಇತ್ತು ಇದಕ್ಕೆ ಮ್ಯಾಚ್ ಆಗೋಂಥದ್ದು. ಇನ್ನು ಅದಕ್ಕೆ ಸಿಂಪಲಾಗಿ ಕಾಣಿಸ್ತಿತ್ತು ತುಂಬ, ಅದಕ್ಕೆ ಒಂದು ಲೇಸ್ ಕೊಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲೇಸ್ ಕೊಟ್ಕೊಂಡೆ. ಅಷ್ಟೇ, ಏನೂ ಇಲ್ಲ, ಸಿಂಪಲ್ಲು ಇಷ್ಟೇ. ಇನ್ನು ರೆಡಿ ಆಗಬೇಕು. ಇನ್ನು ರೆಡಿ ಆಗ್ಬಿಟ್ಟು ಸಿಗ್ತೀನಿ ನಿಮಗೆ. ಇನ್ನು ನಾನು ಬೇಗ ರೆಡಿ ಆಗಿಬಿಟ್ರೆ ಇನ್ನು ನಮ್ಮ ಮನೆಯವರೆಲ್ಲ ಅವರೇನು ಬೇಗ ಆಗಿಬಿಡ್ತಾರೆ. ನಮ್ಮದೇ ಸ್ವಲ್ಪ ಲೇಟಾಗಿ ರೆಡಿ ಆಗೋದಲ್ವ, ಟೈಮ್ ತೊಗೊಳುತ್ತೆ. ಅವರೇನು ಪ್ಯಾಂಟು ಶರ್ಟ್ ಹಾಕೊಬಿಟ್ರೆ ರೆಡಿ ಅವ್ರದ್ದು. ಅದಕ್ಕೆ ನಾನು ಫಸ್ಟ್ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ನಾನು ಕೂತ್ಕೊಂಡು ಫ್ರೀ ಆಗಿದ್ದಾಗಲೇ ಬಳೆ ಎಲ್ಲ ಹಾಕ್ಕೊಂಡು, ಯಾಕೆಂದರೆ ಅರ್ಜೆಂಟಲ್ಲಿ ಹಾಕೊಳ್ಳೋಕ್ಕಾಗಲ್ಲ. ಅರ್ಜೆಂಟ್ ಮಾಡೋಕ್ಕೆ ಹೋದರೆ ಬಳೆಗಳು ಗೊತ್ತಲ್ಲ ಪಟ್ಟ ಅಂದ್ಬಿಡುತ್ತೆ. ಅದಕ್ಕೆ ನಾವು ಬೇಗ ಇದು ಮಾಡ್ಕೊಳ್ಳೋಣ, ಇವೆಲ್ಲ ರೆಡಿ ಮಾಡ್ಕೊಬಿಟ್ರೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಅಲ್ಲಿ ಕೈಲಿ ಸುಟ್ಕೊಂಡಿರೋದು ಮಾರ್ಕ್ ಆಗಿದೆ. ಅಡುಗೆ ಮಾಡಬೇಕಾದ್ರೆ ಹಿಂಗೆ ಏನೋ ಕೈ ಇದಾಗಿದೆ. ಇನ್ನು ಅವ್ರು ಬಂದರು, ಎಲ್ಲ ಕಾಯಿಸ್ಕೊಟ್ಟು ತಲೆ ಬಾಚ್ಕೊಂಡು ಹಂಗಂಗೆ ಅವ್ರಿಗೂ ಏನಾದರೂ ಟೀ ಇಟ್ಕೊಡೋದು ಎಲ್ಲ ಮಾಡೋದು ಮಾಡಿಕೊಟ್ಬಿಟ್ಟು ಸ್ವಲ್ಪ ಸ್ನಾನ ಮಾಡಿದ್ನಲ್ಲ, ಇನ್ನು ಹಂಗೇ ದೇವ್ರ ಪೂಜೆನೋ ಮಾಡಿಬಿಡೋಣ ಅಂತ ಸಿಂಪಲಾಗಿ ಸ್ನಾನ ಮಾಡಿದ್ಮೇಲೆ ಅದು ಏನೋ ನಮಗೆ ಸುಮ್ಮನೆ ಇದಾಗೋದೇ ಇಲ್ಲ, ಮನಸ್ಸಾಗಲ್ಲ. ಪೂಜೆ ಸಣ್ಣದಾಗಾದರೂ ಏನಿಲ್ಲದೆ ಇದ್ದರೂ ಏನೋ ಒಂಥರ ದೇವ್ರ ದೀಪ ಹಚ್ಚಿದ್ರೆ ಏನೋ ಒಂಥರ ಸಮಾಧಾನ. ಅದಕ್ಕೆ ಸಿಂಪಲಾಗಿ ಪೂಜೆ ಮಾಡಿದೆ. ಸ್ನಾನ ಮಾಡಿದ್ನಲ್ಲ, ಪೂಜೆ ಮಾಡಿದೆ, ಹೂವೇ ಇಲ್ಲ. ಇನ್ನೂ ಹೂವಿರಲಿಲ್ಲ, ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹಂಗೇ ಪೂಜೆ ಮಾಡಿದೆ. ಇನ್ನು ಹಾಲು ಕಾಯಿಸಿತ್ತಲ್ಲ ಅವ್ರಿಗೆಲ್ಲ ಕೊಟ್ಟಾಗಿತ್ತು. ನಾನು ಲಾಸ್ಟಲ್ಲಿ ಕೂತ್ಕೊಂಡೆ ಕುಡಿಯೋಕ್ಕೆ. ಯಾಕೆಂದರೆ ನಾವು ಸ್ವಲ್ಪ ನಿಮಗೆಲ್ಲ ಟೀ ಹೆಂಗೆ ಕುಡಿದು ಅಭ್ಯಾಸ ಆಗಿರ್ತೀರೋ ನಮ್ಗೆ ಹಂಗೆ ಒಂದು ಸ್ವಲ್ಪ ಒಂದೇ ಟೈಮ್ ಹಾಲು ಕುಡಿಯೋದು ನಾನು. ಆದರೆ ಅದು ಕುಡಿದ್ರೆ ಒಂದು ಸ್ವಲ್ಪ ತಲೆನೋವು ಇದೆಲ್ಲ ಕಡಿಮೆ ಆಗುತ್ತೆ. ಒಂಥರ ತಲೆ ಬಿಸಿ ಅಂತಾರಲ್ಲ, ಅದೆಲ್ಲ ಕಡಿಮೆ ಆಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಕುಡಿದ್ಬಿಟ್ಟು ಹಂಗೆ ಇದು ಮೇಕಪ್ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ತಿದ್ದೆ. ಅಂದರೆ ನಾನೇನು ಜೋರು ಮೇಕಪ್ ಮಾಡ್ಕೊಳ್ಳಲ್ಲ, ನಿಮ್ಗೆ ತೋರಿಸಿದ್ನಲ್ಲ ಅಷ್ಟೇ ಐಟಮು. ಕ್ರೀಮ್ ಹಾಕ್ಕೊಂಡು ಪೌಡ್ರ್ ಹಚ್ಕೊಂಡು ಒಂಚೂರು ಲಿಪ್ಸ್ಟಿಕ್ ಅಂತ ಹಚ್ಕೊಬಿಟ್ರೆ ಅದೇ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ. ಇನ್ನು ಬಂದ್ಬಿಟ್ಟೆ ಚೇಂಜ್ ಮಾಡಿ, ಅದು ಮ್ಯಾಚೇ ಆಗ್ತಿರ್ಲಿಲ್ಲ ಯಾಕೋ, ಈಗ ಒಂದು ಸ್ವಲ್ಪ ಮ್ಯಾಚ್ ಆಗ್ತಿದೆ ಅಷ್ಟೇ. ಇನ್ನು ಕಿವಿಗೆ ಮೊದಲು ಬೇರೆದು ಹಾಕಿದ್ದೆ ಓಲೆ, ಅದು ಯಾಕೋ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಓಲೆ ಜುಮ್ಕಿ ಹಾಕೊಂಬಂದೆ, ಅದು ಚೆನ್ನಾಗಿ ಕಾಣಿಸ್ತಿತ್ತು, ಮ್ಯಾಚ್ ಆಗ್ತಿತ್ತು. ಈ ಗುಂಡಿನ ಸರಕು ಅದಕ್ಕೂ ಮತ್ತು ಸೀರೆ ಕಲರ್ಗೂ ಚೆನ್ನಾಗಿ ಕರೆಕ್ಟಾಗಿ ಮ್ಯಾಚ್ ಆಯಿತು. ನನಗೆ ಒಂದು ಓಲೆಯಿಂದ ಲುಕ್ಕು ಚೇಂಜ್ ಆಯಿತು ಅನ್ನಿಸ್ತು. ಆಮೇಲೆ ಬಂದ್ವಿ ಮನೆ ಕಡೆ ಬಂದರೆ ಹೋಗ್ತಿದ್ದಂಗೆ ಸ್ಟಾರ್ಟರ್ಸ್ ಥರ ಬಜ್ಜಿ ಮತ್ತು ಪಕೋಡ, ಕಾರ್ನ್ ಪಕೋಡ ಎಲ್ಲ ಕೊಟ್ಟಿದ್ದರು. ಇನ್ನು ತಿಂದ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫ್ರೆಂಡ್ ಮನೆಗೆ ಬನ್ನಿ ಅಲ್ಲಿಗೆ ಹೋದ್ರೆ ಆಮೇಲೆ ಹೋದ್ರಾಯ್ತು ಅಂತ ಅಂದ್ಬಿಟ್ಟು ಕರ್ಕೊಂಬಂದರು. ಅವರು ಹಾಲೆಲ್ಲ ಇಟ್ಕೊಟ್ರು. ಮನೇಲಿ ಬಂದಿದ್ದೀನಿ ಅಂದರು, ಕೇಳಲಿಲ್ಲ. ಇನ್ನು ಅವರು ಎಲ್ರಿಗೂ ಟೀ ಹಾಲು ಅಂತ ಇಟ್ಕೊಟ್ರು. ಹಂಗೇನೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅವ್ರಿಗೂ ಸೀರೆಗೆಲ್ಲ ರೆಡಿ ಮಾಡಿಕೊಡಿ, ಅಂದರೆ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತಾರಲ್ಲ ದೇವ್ರ ಮನೇಲಿ, ಅದಕ್ಕೆ ಲಕ್ಷ್ಮಿಗೆಲ್ಲ ಸೀರೆ ರೆಡಿ ಮಾಡಿಕೊಡಿ ಅಕ್ಕ ಅಂತ ಹೇಳಿದರು. ಅವ್ರ ಅಕ್ಕನೇ ಎಲ್ಲ ರೆಡಿ ಮಾಡ್ತಿದ್ರು. ನಾವು ಸೆಲ್ಫಿ ಎಲ್ಲ ತೊಗೊಂಡು ಅವ್ರು ರೆಡಿ ಮಾಡ್ಕೊಂಡು ಬರಲಿ, ನಾವು ಹೋಗೋಣ ಅಂತ ಅಂದ್ಬಿಟ್ಟು ಹೊಸ್ಮನೆ ಕಡೆಗೆ ಹೊರಟ್ವಿ. ಇನ್ನು ಇವತ್ತು ಇಷ್ಟೇ ಸಿಂಪಲಾಗಿ ಹಾಕಿದ್ದೀನಿ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಮತ್ತೆ ಸಿಗ್ತೀನಿ, ಬಾಯ್.